ನಮ್ಗೆ ಈಗಾಗಲೇ ಆ ವಿಷಯ ತಿಳಿದಿದೆ. ತಾವು ಈ ಘಟನೆ ಬಗ್ಗೆ ಕೂಲಂಕಷವಾಗಿ ಕೊಂಡಿದ್ದೀರಿ. ಈ ದಂಡೋತಿ ಮೈನಾರಿಟಿ ಹಾಸ್ಟೆಲಲ್ಲಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಪದೇ ಪದೇ ಈ ಥರ ಘಟನೆಗಳು ನಡೀತಾ ಇದೆ. ಇದೇನು ಫಸ್ಟ್ ಅಲ್ಲ, ಈ ಥರ ತುಂಬ ಸಲ ಮತ್ತು ತಾಲೂಕಾದಾಗ ಈ ಥರ ಮತ್ತು ಎಲ್ಲ ಕಡೆಗೂ ಇದೇ ಥರ ಆಗ್ಲತ್ತದ. ಅಲ್ಲ ಬೇರೆ ಈಗಿಂತ ಒಂದು 15 ದಿವಸದಿಂದ ಈ ಚಿತ್ತಾಪುರದ ಅಂಬೇಡ್ಕರ್ ಹಾಸ್ಟೆಲ್ನಾಗೂ ಆ ಅಂಬೇಡ್ಕರ್ ಹಾಸ್ಟೆಲ್ನು ನೂರಾರು ಹುಡುಗರು ತಟ್ಟೆ ಬಾರಿಸ್ಕೊಂಡು ರೋಡಿಗೆ ಬಂದು ನಿಂತು ಅದೊಂದು ಪ್ರತಿಭಟನೆ ಮಾಡಿದರು. ಈ ಥರ ಈ ನಮ್ಮ ತಾಲೂಕದಾಗ ಎಷ್ಟು ಹಾಸ್ಟೆಲ್ಗಳವ ಅಲ್ಲಿ, ಯಾಕಂದರೆ ಹಾಸ್ಟೆಲ್ಗಳು ಯಾವುದೇ ಬಡ ಮಕ್ಕಳು ಇರೋಂಥವು, ಮೈನಾರಿಟೀಸು, ದಲಿತರು, ಅಲ್ಪಸಂಖ್ಯಾತರು, ಬಡ ಮಕ್ಕಳು, ಯಾವುದೇ ಎಲ್ಲ ಜಾತಿ ಬಡ ಮಕ್ಕಳು ಇರೋಂಥ ಹಾಸ್ಟೆಲ್. ಇಂಥ ಹಾಸ್ಟೆಲ್ಗಳೊಳಗೆ ಏನು ಕಳಪೆ ಆಹಾರ, ಕಳಪೆ ಊಟ ಮತ್ತು ಅಲ್ಲಿ ಏನು ಸಪ್ಲೈ ಮಾಡ್ತಾರೆ ಮೆಟೀರಿಯಲ್ಸು, ಅವನು ಗುತ್ತಿಗೆದಾರರು ಅತ್ಯಂತ ಕನಿಷ್ಠ ಮಟ್ಟದ ಮೆಟೀರಿಯಲ್ ಸಪ್ಲೈ ಮಾಡ್ತಾರಂತ ನಮ್ಗೆ ಮಾಹಿತಿ ಅದ. ಮತ್ತು ತರಕಾರಿನೂ ಲೋ ಕ್ವಾಲಿಟಿ ಎಕ್ದಮ್ ಹಲ್ಕ, ಅದ್ರಾಗ ಎಷ್ಟೆಷ್ಟು ಇದಿರ್ತಾವಂತೆ ಕೊಳಪಂಥದ್ದು ಚೀಪ್ ಮೆಟೀರಿಯಲ್, ಅದು ತರಕಾರಿ ಈ ಥರ ಎಲ್ಲ ಹಾಸ್ಟೆಲ್ಗೆ ಸಪ್ಲೈ ಆಗ್ಲತ್ತಂತ ನಮ್ಗೆ ಮಾಹಿತಿ ಅದ. ಅಲ್ಲಿ ನಿನ್ನೆ ನಾವು ಒಂದು ನಮ್ಮ ದಂಡೋತಿ ಕಾರ್ಯಕರ್ತರೆಲ್ಲ ಫೋನ್ ಮಾಡಿದ್ರು, ಅಧ್ಯಕ್ಷರಿಗೆ ಈ ಥರ ಆಗ್ಯದಲ್ಲಿ ನಮ್ಮೂರಾಗ ನೂರಾರು ಹುಡುಗರು ಒಮ್ಮೆ ಇದು ಅಸ್ವಸ್ಥ ಆಗ್ಯಾರ ಅಂತ ನಮ್ಗೆ ಶಾಕಿಂಗ್ ಆಯಿತು. ನಾವು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೆಂಡೂರು ಅವ್ರಿಗೆ, ನಾಗರಾಜ್ ಅವರಿಗೆ ಮತ್ತು ನಮ್ಮ ಆನಂದ್ ಪಾಟೀಲ್ ನಗರಾಧ್ಯಕ್ಷರಿಗೆಲ್ಲ ಫೋನ್ ಮಾಡಿ ನಾವು 4 ಕಾರ್ಯಕರ್ತರು ನಾವು ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಏನಂದ್ರೆ ಹಾಸ್ಪಿಟಲ್ ಅಂತಂದರೆ ಒಂದು ದೊಡ್ಡ ಸಂತೆ ಥರ ಸಾವಿರಾರು ಜನರು ಇರ್ತಿದ್ರು ಅಲ್ಲಿ ನೋಡಿದ್ವಿ. ಒಳಗೆ ಹೋದರೆ ಭಯಾನಕ ಯುದ್ಧದ ವಾತಾವರಣ ಇತ್ತು ಅಲ್ಲಿ ಅದರೊಳಗೆ ಇಲ್ಲಿ ಹಾಸ್ಪಿಟಲ್. ಅಲ್ಲಿ ಏನೋ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಒಂದು ಮೂರು ನರ್ಸ್ಗಳು ಟ್ರೀಟ್ಮೆಂಟ್ ಕೊಟ್ಟರು. ಅವ್ರು ಕೊಡೋದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಡ್ಯೂಟಿ ಡಾಕ್ಟರ್ ಬಂದರು. ಸುಮಾರು ಅಷ್ಟು ಜನರಿಗಂತೂ ಇರೋಲ್ಲ, ಒಬ್ಬರಿಗೂ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಂತ ಆಗಲ್ಲ. ಬಟ್ ಅವ್ರು ನರ್ಸ್ಗಳೆಲ್ಲ ಕೆಲಸ ಮಾಡ್ಯಾರ. ಅಲ್ಲಿ ನಾವು ನೋಡಿದಾಗ ನಮಗೆ ಬಹಳ ದುಃಖದ ಸನ್ನಿವೇಶ. ನಾವು ಯಾವುದೋ ರಾಜಕಾರಣಿಗಳು ಅಥವಾ ನಾಗರಿಕರಾಗಕ್ಕಿಂತ ನಾವು ಅಲ್ಲಿ ಅದು ಆ ವ್ಯವಸ್ಥೆ ನೋಡಿದ್ವಿ ನಾವು ಪಾಲಕರ ಥರ ನಮಗೂ ಒಂದು ತ್ರಾಸ ಐತೆ. ನಮಗೂ ಯಾವುದೇ ಪಾಪಿ ಕಣ್ಣ ನೀರು ಬರಲಾರ್ದೇ ಪಾಪಿ ಅಂಥ ವಾತಾವರಣ ಇತ್ತಲ್ಲಿ. ಆ ಹುಡುಗರು ಎಲ್ಲ ಇದು ಮಾಡ್ತಿದ್ರು. ಜನರೇ ಎಲ್ಲ ಅಲ್ಲ, ಸ್ಥಳೀಯ ಜನರೇ ಅವರೆಲ್ಲ ಬಾಟ್ಲಿ ಸಲೈನ್ ಬಾಟ್ಲಿ ಇಡೋದು, ಹೆಲ್ಪ್ ಮಾಡೋದು, ಮಕ್ಕಳಿಗೆ ಎತ್ತು ಹಾಕೋದು, ಮಕ್ಕಳಿಗೆ ಕೊಡೋದು. ಸುಮಾರು ಕೆಲವು ಜನ ಏನಾಗಿದ್ರೆ ಫಸ್ಟಲ್ಲಿ ಘಟನೆ ಆದ ಕೂಡಲೇ ದಂಡೋತಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ. ಅಲ್ಲಿಂದ ಕೆಲವು ಮಂದಿ ಗುಡುಗುರ್ತಿ ಹಾಸ್ಪಿಟ್ಲಿಗೆ ಕೆಲವು ಮಕ್ಕಳಿಗೆ ಕಳಿಸ್ಯಾರ. ಕೆಲವು ಮಕ್ಕಳಿಗೆ ಎಲ್ಲಂದ್ರೆ ಸುಮಾರು ಹುಡುಗರಿಗೆ ಚಿತ್ತಾಪುರ ತಂದಾರೆ. ಇಲ್ಲಿಂದ ಒಂದು 7-8 ಸೀರಿಯಸ್ ಇದ್ದ ಹುಡುಗರಿಗೆ ಆ್ಯಂಬ್ಯುಲೆನ್ಸ್ನಲ್ಲಿ ಗುಲ್ಬರ್ಗ ಕಳಿಸ್ಯಾರ. ತದನಂತರ ಸ್ವಲ್ಪ ಲೇಟಾಗಿ ತಹಸೀಲ್ದಾರ್ ಅವ್ರು ಬಂದರು, ಮತ್ತು ಸ್ವಲ್ಪ ಹೊತ್ತಿಗೆ AC ಅವ್ರು ಬಂದರು, ತದನಂತರ DC ಅವ್ರು ಬಂದರು, SP ಅವ್ರು ಬಂದರು, IG ಅವ್ರು ಬಂದರು, ಅಡಿಷನಲ್ SP ಅವ್ರು ಬಂದರು ಅಂತಂದರೆ ತಿಳ್ಕೊರಿ. ಇಷ್ಟೆಲ್ಲ ಇವ್ರು ಜನ ಬಂದಾರ. ಬರಬೇಕಾದಾಗ ಎಲ್ಲ ಇಲ್ಲಿ ಏನೋ ಒಂದು ಹಂತದಲ್ಲಿ ಟ್ರೀಟ್ಮೆಂಟ್ ಮಾಡ್ಯಾರ. ಅದು ಪಾಪ ಏನೋ ಅವೈಲೇಬಲ್ ಇದ್ದು ಆ ಡಾಕ್ಟರ್ಸು ಮತ್ತು ನರ್ಸ್ಗಳು. ಬಟ್ ಇದು ವಿಷಯ ಎಷ್ಟು ಗಂಭೀರ ಅದ ತಿಳ್ಕೊಳ್ರಿ. ಇಷ್ಟು ಜನ ದೊಡ್ಡ ದೊಡ್ಡ ಆಫೀಸರ್ಸ್ ಬರ್ತಾರೆ ಅಂತಂದರೆ ಇದು ವಿಷಯ ಎಷ್ಟು ಗಂಭೀರ ಅದ ಅಂತ ತಿಳ್ಕೊಬೇಕು ನೀವು. ಏನೋ ದೇವರದಿಂದ ಒಂದು ಆಯಿತು. ಸರ್ಕಾರ, ತಾಲೂಕು ಆಡಳಿತ ಪದೇ ಚಿತ್ತಾಪುರ ತಾಲೂಕು ಈ ಥರ ಆಗ್ಲತ್ತದ. ಆ ಮಕ್ಕಳೆಲ್ಲ ತಮ್ಮದು ಭಾವನೆಗಳು ಹೇಳತ್ತಂದ್ರೆ ಪೊಲೀಸರು ಹೇಳಕ್ಕೂ ಕೊಡೋಕ್ಕಿದ್ದಿಲ್ಲ ಅವರಿಗೆ. ಆ ಮಕ್ಕಳು ಹೇಳ್ತಿದ್ರು, ನಮ್ಮಲ್ಲಿ ನೀವು ಒಂದು ವಾರದಿಂದ ಸ್ನಾನಕ್ಕೆ ನೀರಿಲ್ಲ, ಮತ್ತು ಆ ಅನ್ನ ಅಂತಂದ್ರೆ ಏನಾಗಿದೆ, ನಿನ್ನೆ ಬೆಳಗ್ಗೆ ಮಾಡಿದ ಅನ್ನಕ್ಕೆ ಮತ್ತು ರಾತ್ರಿ ಮಾಡಿದ ಅನ್ನ ಮಿಕ್ಸ್ ಮಾಡಿ ಕೊಟ್ಟಾರಂತ ಒಂದು ಮಾಹಿತಿ ಅದು. ಕುದಿಲಾರ್ದ ಅನ್ನ, ಅರೆಗಂಧ ಅನ್ನ. ಮತ್ತು ಅದು ಸಾಂಬಾರು ಅಂದರೆ ಹೆಂಗಂತಂದ್ರೆ ಅದು ನೀರಿನೊಳಗೆ ಎಲ್ಲ ಮಸಾಲೆ ಹಾಕಿ ಒಂದಿಷ್ಟು ಖಾರ ಪುಡಿ ಹಾಕಿರೋ, ಅದಕ್ಕೆ ಬೇಳೆ ಎಲ್ಲ ಸಾರು. ಸುಮಾರು ಒಂದು ವಾರದಿಂದ ಇದೇ ಊಟ ಅಂತವ್ರು, ಡೈಟ್ ಊಟ ಇದ್ದಂಗೆ ಕೊಟ್ಟರು ಅವ್ರಿಗೆ. ಆ್ಯಕ್ಚುಲಿ ಅದು ಮೆನು ಇರ್ತದೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು. ಅದು ಮೈನಾರಿಟಿ ಹಾಸ್ಪಿಟಲ್ ಆದ್ಮೇಲೆ ಅಲ್ಲಿ ಏನಾದರೂ 75% ಮೈನಾರಿಟೀಸ್ ಇರ್ತಾರೆ, ಒಂದು 25% ಅದರ್ ದನ್ ಮೈನಾರಿಟೀಸ್ ಹುಡುಗರು ಇರ್ತಾರೆ. ಒಂದು ಮೆನು ಇರ್ತದೆ ಅಲ್ಲಿ, ಏನಿರ್ತದೆ ವೆಜ್ಜು, ನಾನ್ ವೆಜ್ಜು, ವಾರದಲ್ಲಿ ಚಿಕನು, ಮಟನು ಅಥವಾ ಇವು ಮೊಟ್ಟೆ, ಬಾಳೆಹಣ್ಣು ಇವೆಲ್ಲ ತಗೊಳ್ಳೋದು. ಒಂದು ವಾರದಿಂದ ಏನೂ ಊಟಕ್ಕೆ ಅವ್ರಿಗೆ ಇದಿಲ್ಲ. ಈ ಥರ ಒಂದು ವಾರದಿಂದ ಅದು ಅದಕ್ಕಿಂತ ಮೊದಲು ಅಷ್ಟೇ ಇತ್ತು. ಈ ಒಂದು ವಾರದಿಂದ ಪೂರ ಇದಾಗ್ಬಿಟ್ಟದ. ಅವರು ಯಾರೊಬ್ಬರು ಭೀಮ್ಬಾಯಿ ಅಂತಲೇ ಹೆಸರು ಬಂದರು. ಅವರು ಏನೋ ವಾರ್ಡನ್ ಅದರಂತಿ ಒಂದು ಹೊಸದಾಗಿ ಬಂದಾರ. ಅವ್ರು ಬಂದಾಗ ಈ ಥರ ಘಟನೆ ಆಗ್ಯದ. ಅದು ಹಾಸ್ಟೆಲ್ನಾಗಂತೂ ಯಾವಾಗಲೂ ಸಮಸ್ಯೆ ಅದ ಪದೇ ಈ ತಾಲೂಕದಾಗ ಇದೇ ವಾತಾವರಣ ಅದ. ಎರಡನೇದು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಹೇಳಿದ್ರು ಅಂದ್ರೆ ಕುಡಿಯೋ ನೀರಿನ ಒಂದು ವಾರದಿಂದ ಸ್ನಾನಕ್ಕೆ ನೀರಿಲ್ಲ. ಅಲ್ಲಿ ಒಳಗೆ ಶೌಚಾಲಯ ಸಮಸ್ಯೆಗಳದಾವ. ಅದಾದ್ಮೇಲೆ ಫಿಲ್ಟರ್ ನೀರಿಲ್ಲ, ಅಂದರೆ ಯಾವುದು RO ವಾಟರ್ ಇಲ್ಲ ಅವರಿಗೆ. ಮತ್ತು ಅಲ್ಲಿ ನೀರಿನ ಟಾಕಿ ಒಳಗೆ ಅಲ್ಲಿ ಇಲಿಗಳು, ಪಾರಿವಾಳದ ರೆಕ್ಕೆಗಳು, ಪಂಕಿಗಳು, ಮತ್ತು ಹಾಸ್ ಅಂತ ಹೇಳ್ತೀವಲ್ಲ, ಪಾಚಿಗಟ್ಟಿದ ನೀರು. ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಅಲ್ಲಿ ಏನಾದರೂ ವಾರ್ಡನು ಅಥವಾ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹೇಳಿದ್ರೆ, ಪ್ರಿನ್ಸಿಪಾಲ್ ಅಮ್ಮ ಯಾರು ಅಲ್ಲಿ ಹೇಳ್ತಾರಂತೆ, ನೀವು ಸುಮ್ಮನೆ ಕುದುರ್ತಿರಲ್ಲ ಮಕ್ಕಳೇ, ನಿಮ್ಮ ಹಾಸ್ಟೆಲ್ DC ಕೊಟ್ಟು ಓಡಿಸ್ತೀವಿ ಅಂತೇಳಿ ಆ ಥರ ಭಯದ ವಾತಾವರಣ ಮಾಡಿಬಿಟ್ರೆ. ಮತ್ತು ಅಲ್ಲಿ ಬರೋ ಯಾವ ಹುಡುಗರು, ಸ್ಥಳೀಯ ಆಡಳಿತ, ಇಲ್ಲಿ ಶಾಸಕರು ಮಾತಿರ್ತಿದ್ರು. ಅವ್ರು ಹೇಳ್ತಾರೆ ಅಲ್ಪಸಂಖ್ಯಾತರು, ಬಡವರು ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಒಳಗೆ ವ್ಯಕ್ತಪಡಿಸೋರು. ಅಲ್ಲಿ ಅಲ್ಪಸಂಖ್ಯಾತರ ಹಾಸ್ಟೆಲ್ನಾಗ ಈ ಗತಿ ಅದ. ಅಲ್ಲಿ ಅಲ್ಪಸಂಖ್ಯಾತರ ಜೊತೆಗೆ ಬೇರೆ ಹುಡುಗರು ಅದಾರೆ. ಅಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ. ಇದು ಒಂದೇ ಘಟನೆ ಅಲ್ಲ, ಇಡೀ ನೀವು ಹಾಸ್ಪಿಟಲ್ ಎಲ್ಲಿ ನೋಡ್ರಿ ಇದೇ ಥರ ಅವ.
ಇವ್ರು ಕುಡಿಯೋ ನೀರಿನಾಗ ರಾಜಕೀಯ ಮಾಡ್ತಾರ, ಇಲ್ಲಿ ಆಡಳಿತದ್ದು ಅಂದ್ರೆ ಏನಾದ ಪ್ರಿಯಾಂಕ್ ಅವರಿಗೆ ಟೋಟಲ್ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ, ಅವ್ರ ಮೇಲೆ ಕಂಟ್ರೋಲ್ ಇಲ್ಲ. ಇದು ಏನಾಗಿದೆ ಅಂದ್ರೆ ಚಿತ್ತಾಪುರ ಅನ್ನೋದ್ರೆ ಅವ್ರಿಗೊಂದು ಕಾಲೋನಿ ಆಗ್ಯದ. ಯಾವಾಗೋ ಬರ್ತಾರ, ಒಂದು ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಬರ್ತಾರೆ, ವಿಸಿಟ್ ಮಾಡ್ತಾರ, ಗುರ್ರ ಅಂತ ಬರ್ತಾರ, ಗುರ್ರ ಅಂತ ಹೋಗ್ತಾರ. ಇಲ್ಲಿ ಸಮಸ್ಯೆ ಏನವ ಅವರು ಪರಿಶೀಲನೆ ಮಾಡಬೇಕು. ದೇವ್ರದಿಂದ ಏನೋ ಘಟನೆ ಆಗಿಲ್ಲ, ಯಾರೋ ಮಕ್ಳಿಗೆ ಏನೋ ಆಯ್ತು ಅಂದ್ರೆ ಏನು ಮಾಡ್ತೀವಿ? ಮಕ್ಕಳೆಲ್ಲ ನಿನ್ನೆ ಹೇಳಿದ್ರು ಅವರು ಎಲ್ಲ ವಿಡಿಯೋದಾಗ, ನಾವು ಕೆಲವು 17 ಹುಡುಗರು ಅವ್ರು ಊಟ ಮಾಡಿಲ್ಲ, ಲಕ್ಕಿ ಅನ್ಬೇಕು, ಅವ್ರಿಗೆ ಏನಾಗಿಲ್ಲ. ಅವ್ರಿಗೆ ಮತ್ತೆ ನಾವೆಲ್ಲ ಇಲ್ಲಿ ಎಲ್ಲ ಬಿಸ್ಕಿಟು ನೀರು ಅದೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮತ್ತು ಅವರು ಆಸಿಮ್ ಹೋಟೆಲ್ ದಾಬಾದವ್ರು ಪಾಪ ಹೇಳಿದ್ಮೇಲೆ ಅವ್ರು ತಮ್ಮ ಕಡೆಯಿಂದ ಒಂದು 25 ಹುಡುಗರಿಗೆ ಅವ್ರು ಊಟದ ವ್ಯವಸ್ಥೆ ಮಾಡಿಕೊಟ್ರು. ಯಾಕೆ ಯಾವಾಗ ರಾತ್ರಿ 12ವರೆಗೆ, ರಾತ್ರಿ ಯಾವ ಹೋಟೆಲ್ಗಳು ಚಾಲು ಇರ್ತಾವೆ, ಅವ್ರು ಊಟಕ್ಕೆ ತಂದುಕೊಟ್ರು. ಈ ಥರ ವ್ಯವಸ್ಥೆ ಅದ. ಅದಕ್ಕೆ ಪ್ರಿಯಾಂಕ್ ಸಾಹೇಬರು ರಾಜ್ಯದ್ದು, ಇಂಟರ್ನ್ಯಾಷನಲ್ದು, ನ್ಯಾಷನಲ್ದು ರಾಜಕೀಯಕ್ಕಿಂತ ಫಸ್ಟ್ ನಮ್ಮ ಮನೆ ಗೆದ್ದು ಮಾರು ಗೆಲ್ಲಬೇಕು. ಯಾಕಂತಂದ್ರೆ ನಮ್ಮ ಕ್ಷೇತ್ರದ ಮೊದಲು ಅದು. ನಿಮ್ಗೆ ಅಲ್ಲಿ ಜನ ಅವಕಾಶ ಮಾಡಿಕೊಟ್ರೆ ಪ್ರತಿ ಸಲ ಈ ಥರ ಆಗ್ಬಾರ್ದಲ್ರಿ. ಅದಕ್ಕೆ ನಾನು ಪ್ರಿಯಾಂಕ್ ಅವ್ರಲ್ಲಿ ಅತ್ಯಂತ ಇದರಲ್ಲಿಂದ ನಾವು ಅವ್ರಿಗೆ ಇದು ಮಾಡ್ತೀನಿ, ಅವ್ರಿಗೆ ಕ್ಷೇತ್ರಕ್ಕೆ ಭೇಟಿ ಕೊಡ್ರಿ, ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ರಿ, ಮಕ್ಕಳಲ್ಲಿ ಪರ್ಸ್ನಲ್ ಕೇಳ್ರಿ ನೀವು ಈ ಥರ ಯಾವ ಥರ ವಾತಾವರಣ ಅದ. ನಾವೇನ ಹೇಳಿದ್ರೂ ಬೇರೆ ಆಗ್ತದೆ. ಅಲ್ಲಿ ಬಂದು ನಿನ್ನೆ ಎಲ್ಲ ಅವರು ಕಾಂಗ್ರೆಸ್ ಕಾರ್ಯಕರ್ತರು ರಾಜಕೀಯ ಮಾಡಕತ್ತಿದ್ರು, ಅದಕ್ಕೆ ಜನನು ಅವ್ರಿಗೆ ಶಿಫ್ಟ್ ಮಾಡ್ಕೊಂಡ್ರು ಅವ್ರು. ಯಾಕಂತಂದ್ರೆ ಆ ವಾತಾವರಣ ಭಾಳ ನಿನ್ನೆ ಅದು ಯುದ್ಧದ ವಾತಾವರಣ ಇತ್ತಲ್ಲಿ, ನೀವೆಲ್ಲರೂ ನೋಡಿರಿ. ಮತ್ತು ಅದ್ರ ಬಗ್ಗೆ ನಾವು ಈ ಸಲ ಇವತ್ತು ನಾವು ಅದೇ ವಿಷಯಕ್ಕೆ ನಿಮ್ಗೆ ತಿಳ್ಸಕ್ಕೆ ನಾವು ಕರೆದೀವಿ.